ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಅಂತೂ ತುಂಬಾ ಎಂಜಾಯ್ ಮಾಡ್ತೀರಾ, ಯಾಕೆಂದರೆ ತುಂಬ ಪ್ರೊಡಕ್ಟಿವ್ ಡೇ. ಕಾಲೇಜ್ ರಜೆ ಆಯಿತು, 3 ದಿನ ರಜೆ ಆಯಿತು. ಅದರಲ್ಲಿ ಒಂದು ದಿನನ ಯಾವ ರೀತಿ ಯೂಸ್ಫುಲ್ಲಾಗಿ ಎಲ್ಲ ನೀಟಾಗಿ ಕೆಲಸ ಮಾಡ್ಕೊಂಡಿದ್ದೀನಿ, ಎಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊತಾ ಹೋಗ್ತೀನಿ. ಜೊತೆಗೆ ಒಂದು ಡೆಫಿನೆಟ್ಲಿ ಮೋಟಿವೇಶ್ನಲ್ ಸ್ಪೀಚ್ ಇದ್ದೇ ಇರುತ್ತೆ. ಜೊತೆಗೆ ಸೂಪರಾಗಿರುವಂಥ ಒಂದು ಬೇಗ ಮಾಡುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದು ಬಂದು ಗುರುವಾರದ ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಗುರುವಾರ ಸಂಜೆ ವಾಕಿಂಗ್ನ ಹೋಗಿದ್ದೆ. ಹೇಳ್ತಾ ಇದ್ರಲ್ಲ ಸುಮಾರು ಜನ ನೀವು ವಾಕಿಂಗ್ ಹೋಗಲ್ವಾ ಅಂತ. ವಾಕಿಂಗ್ನ ಯಾವತ್ತೂ ಮಿಸ್ ಮಾಡಲ್ಲ. ತುಂಬ ಸುಸ್ತಾಗಿದೆ ಅಂದಿದ್ದ ದಿನನ ಮಾಡೋಕ್ಕಾಗಲ್ಲ, ತುಂಬ ಸ್ಟ್ರೈನ್ ಮಾಡಿಕೊಂಡು. ನೆಕ್ಸ್ಟ್ ಬಂದು ಈಗ ಹೇಳಿದ್ನಲ್ಲ ನಾನು, ಸಾಟರ್ಡೆ ಸೆಪ್ಟೆಂಬರ್ 6th ನಂದು DL ಟೆಸ್ಟ್ ಇದೆ. ಅದಕ್ಕೆ ಈಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಕಾನ್ಫಿಡೆನ್ಸ್ ಬಂದಿದೆ. ಹೋಪ್ DL ಟೆಸ್ಟ್ ಎಲ್ಲ ಸುಸೂತ್ರವಾಗಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಇಂಡಿಪೆಂಡೆಂಟ್ ಆದರೆ ವಿಮೆನ್ನು ಅಷ್ಟು ಒಳ್ಳೆಯದು. ನೋಡಿ, ಈಗಿನ ಕಾಲದಲ್ಲಿ ನಾವು ಎಷ್ಟು ಡಿಪೆಂಡ್ ಆಗಿರ್ತೀವೋ ಅಷ್ಟು ಪ್ರಾಬ್ಲಮ್ ನಮಗೇನೆ. ಒಂದು ಎಲ್ಲ ಕೆಲಸನ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಒಬ್ಬರು ಎಷ್ಟು ಪ್ರೀತಿಯಿಂದ ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು ಅಂದರೆ ತುಂಬ ಸ್ಟ್ರೈನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಹೆಲ್ತ್ ಇಂಪಾರ್ಟೆಂಟು ಅಂತ. ಡೆಫಿನೆಟ್ಲಿ ಅಷ್ಟು ಸ್ವೀಟ್ ಕಮೆಂಟ್ ಒಂದು 2-3 ಜನ ಹಾಕಿದ್ದಿದ್ರು. ತುಂಬ ಖುಷಿಯಾಯಿತು. ಆ ಕಮೆಂಟ್ ಎಷ್ಟು ಇಷ್ಟ ಆಯಿತು ಅಂದರೆ, ತುಂಬ ಕೇರ್ ಆ್ಯಂಡ್ ಕನ್ಸರ್ನ್. ಅದು 100% ನಿಜ. ನಮಗೇನೋ ನಮ್ಮ ಕೈಲಿ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಂತ ಎಲ್ಲ ಮೈ ಮೇಲೆ ಎಳ್ಕೊಂಡು ಹೆಲ್ತ್ನ ಹಾಳು ಮಾಡ್ಕೋಬಾರ್ದು. ಒಂದು ಸತಿ ಹೆಲ್ತ್ ಹಾಳಾಗಿ ಹೋಗಿದೆ ಅಂದರೆ ತುಂಬ ಕಷ್ಟ ಅದು ಮತ್ತೆ ರಿಟರ್ನ್ ಮಾಡ್ಕೊಳ್ಳೋದು. ಅದು 100% ಕರೆಕ್ಟ್. ಅದು ನಾನು ಅದು ಹೇಳ್ತೀನಲ್ಲ, ನನಗೆ ಆವತ್ತು 2-3 ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದ್ರೇ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು, ತುಂಬ ಬ್ಯುಸಿ ಇದೆ ಅಂತ. ಸೊ ಹೆಲ್ತ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರೆ ಮೋಸ್ಟ್ಲಿ ಅವತ್ತೂ ವ್ಲಾಗ್ ಮಾಡಿಬಿಡ್ತಾ ಇದ್ನೇನೋ ಆ ಥರ. ಬಟ್ ಥ್ಯಾಂಕ್ ಯು ಸೋ ಮಚ್ ಆ ಲವ್ ಆ್ಯಂಡ್ ಕನ್ಸರ್ನ್ಗೆ. ಅಷ್ಟು ಈಸಿ ಇಲ್ಲ ಈಗಿನ ಪ್ರಪಂಚದಲ್ಲಿ. ನಮ್ಮದಾಯಿತು, ನಮ್ಮ ಲೈಫ್ ಆಯಿತು ಅಂತ ಸ್ವಾರ್ಥವಾಗಿ ಥಿಂಕ್ ಮಾಡೋ ಜನಗಳೇ ಜಾಸ್ತಿ. ಅದ್ರ ಮಧ್ಯೆ ಈ ಥರ ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಜನಗಳು 108 ಥರ ಮಾತಾಡ್ತಿರ್ತಾರಪ್ಪ, ಎಲ್ಲದಕ್ಕೂ ಮಾತಾಡ್ತಿರ್ತಾರೆ ಆ್ಯಕ್ಚುಲಿ. ಬಟ್ ಈ ಕಾಲದಲ್ಲೂ ಇಷ್ಟು ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು. ಕಾಲು ಎಳೆಯೋ ಜನಗಳೇ ಜಾಸ್ತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಶುಕ್ರವಾರ ರಜಾ ಇತ್ತು. ಈದ್ ಮಿಲಾದು, ಓಣಮ್ಮು ಮತ್ತು ಟೀಚರ್ಸ್ ಡೇ ಇತ್ತು. ಟೀಚರ್ಸ್ ಡೇಗೆ ಸುಮಾರು ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಮೈ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್, ಆಯಿತಾ. ನೆಕ್ಸ್ಟ್ ಒಂದು ಇವತ್ತಿನ ವ್ಲಾಗಲ್ಲಿ ಬಿಸಿ ಬಿಸಿ ಟೊಮ್ಯಾಟೊ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು 1.5 ಟೇಬಲ್ ಸ್ಪೂನಷ್ಟು ಸೋಂಪನ್ನು ಹಾಕಿ, ನೆಕ್ಸ್ಟ್ ಚಕ್ಕೆ, ಲವಂಗ ಮತ್ತು ಕಸೂರಿ ಮೇಥಿ ಹಾಕಬೇಕು. ಶುಂಠಿ, ಬೆಳ್ಳುಳ್ಳಿ ಮತ್ತು 1.5 ಅಷ್ಟು ದೊಡ್ಡದು ಸೈಜಾಗಿರುವಂಥ ಈರುಳ್ಳಿನ ಹಾಕಿದ್ದೀನಿ. ಇದಿಷ್ಟೂ ರುಬ್ಕೋಬೇಕು. ಸೊ ನೆಕ್ಸ್ಟ್ ಬೇಕಾಗುತ್ತೆ ಇದು ಧನಿಯಾ ಪುಡಿ. ಮನೆಯಲ್ಲೇ ಮಾಡಿರೋಂಥದ್ದು, ಅತ್ತೆ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಖಾರದ ಪುಡಿ. ಇದಿಷ್ಟನ್ನು ರೆಡಿ ಮಾಡ್ಕೊಂಬಿಡ್ಬೇಕು. ನಾನು ಏನೇನು ಮಿಕ್ಸಿಗೆ ತೋರಿಸಿದ್ನಲ್ಲ ಅದಿಷ್ಟನ್ನು ಹಾಕ್ಕೊಂಡು ತರಿಯಾಗಿ ಒಂದು 80% ಅಷ್ಟು ಗ್ರೈಂಡ್ ಮಾಡಿ ಸಾಕು. ನೆಕ್ಸ್ಟು ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಜೊತೆಗೆ ಒಂದು ಪಲಾವ್ ಎಲೆನ ಹಾಕಿದ್ದೀನಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಅದನ್ನೆಲ್ಲ ರುಬ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ನೀಟಾಗಿ ರುಬ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಈರುಳ್ಳಿ, ಕಸೂರಿ ಮೇಥಿ ಮತ್ತು ಸೋಂಪು. ಶುಂಠಿ, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ತೀರಾ. ಈ ಮೂರನ್ನ ಮಿಸ್ ಮಾಡ್ಕೋಬೇಡಿ. ಎಸ್ಪೆಷಲಿ ಕಸೂರಿ ಮೇಥಿನ ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಇದನ್ನು ಸುಮಾರು ಸತಿ ನಾನು ಮಾಡ್ತಾನೇ ಇರ್ತೀನಿ. ಎಷ್ಟು ಸತಿ ಮಾಡಿದ್ರು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಬಿಸಿ ಬಿಸಿ. ಆಮೇಲೆ ನನ್ನ ದೊಡ್ಡ ಮಗಳಿಗೆ ರೈಸ್ ಐಟಮು ಅಂದರೆ ಇಷ್ಟ. ಆಶ್ಚರ್ಯ ಏನು ಅಂದರೆ ಚಿಕ್ಕ ಮಗಳಿಗೆ ಖಾರ ತಿನ್ನಲ್ಲ. ಇವತ್ತು ಇದನ್ನು 2 ಪ್ಲೇಟ್ ಹಾಕಿಸ್ಕೊಂಡು ತಿಂದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ನಾನು ಯಾವ ರೀತಿ ಹೇಳಿದ್ದೀನೋ ಆ ರೀತಿಯೇ ಮಾಡಿ ತೋರಿಸಿ, ಆಯಿತಾ. ನೆಕ್ಸ್ಟ್ ಈಗ ಖಾರದ ಪುಡಿ 1.5 ಟೀ ಸ್ಪೂನಷ್ಟು, ಧನಿಯಾ ಪುಡಿ 1.5 ಟೀ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 2 ಪಾವು ಮಾಡ್ತಾಯಿದ್ದೀನಿ, ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಕಟ್ ಮಾಡ್ಕೊಳ್ಳೋ ಅಂಥದ್ದು ಎಲ್ಲ ಏನೂ ಇಲ್ಲ, ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಲ್ಲೇ ಅದರದ್ದು ಮಜಾ. ಆಮೇಲೆ ನೀವು ಫ್ರೈ ಮಾಡ್ತಾಯಿದ್ರೇ ಮನೆಯೆಲ್ಲ ಒಂಥರ ಘಮ 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 ಅಂತ ಇರುತ್ತೆ. ಯಾವಾಗ ಬಂದು ಬಿಸಿ ಬಿಸಿ ತಟ್ಟೆಗೆ ಹಾಕ್ಕೊಂಡು ಮೊಸರು ಬಜ್ಜಿ ಜೊತೆ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ನೋಡಿ, ನಾನು ಚೆನ್ನಾಗಿ ಫ್ರೈ ಮಾಡ್ತಾನೇ ಇದ್ದೀನಿ, ಅದಕ್ಕೆ ನಾನು ಕಟ್ ಮಾಡಿ ತೋರಿಸಿಲ್ಲ. ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ ಬರಬೇಕು. ನೀವು ಅರ್ಜೆಂಟಾಗಿ
ಬೇಗ ರೈಸ್ ಹಾಕ್ಬಿಡೋದು ಅದನ್ನೆಲ್ಲ ಮಾಡಿದ್ರೆ ಚೆನ್ನಾಗಾಗಲ್ಲ ಅದು. ನೆಕ್ಸ್ಟು ಒಂದು 4ರಿಂದ 5 ಜಾಮ್ ಟೊಮೊಟೊನ ತೊಗೊಂಡಿದ್ದೀನಿ. ಅಂದರೆ ಹುಳಿ ಟೊಮ್ಯಾಟೊ, ನಾಟಿ ಟೊಮ್ಯಾಟೊ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದೂ ಅಷ್ಟೇ ನೀವೇನೋ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಎಲ್ಲ ರುಬ್ಬಿ ನಾನು ಹೇಳಿದ್ನಲ್ಲ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿ ಅಕ್ಕಿ ಮತ್ತು ಉಪ್ಪನ್ನ ಹಾಕಿ ಕೂಗಿಸ್ಬಿಟ್ರೆ ಆಯಿತು. ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಕಸೂರಿ ಮೇಥಿ ಮತ್ತು ಸೋಂಪನ್ನು ಮರೆಯೋಕ್ಕೆ ಹೋಗಬೇಡಿ, ಅದರದ್ದೇ ಟೇಸ್ಟ್ ಜಾಸ್ತಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ನೋಡಿ ಈ ರೀತಿ ಒಂದು ಸ್ವಲ್ಪ ಪೇಷನ್ಸ್, ಒಂದು 5 ನಿಮಿಷ ಬೇಕಾಗುತ್ತೆ. 20 ನಿಮಿಷಕ್ಕೆಲ್ಲ 100% ಇದು ರೆಡಿಯಾಗಿ ಹೋಗುತ್ತೆ. ಕುಕ್ಕರು ವಿಸಿಲ್ ಬಂದುಬಿಟ್ಟಿರುತ್ತೆ, ಏಕೆಂದರೆ ಇಲ್ಲಿ ಕಟ್ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಅಲ್ವಾ. ಈ ರೀತಿ ಒಂಥರ ಚೆನ್ನಾಗಿ ಎಣ್ಣೆ ಎಲ್ಲ ತೇಲ್ ಬಂದು ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು, ಏಕೆಂದರೆ ಎಲ್ಲ ಹಸಿದಾಗಿರುತ್ತಲ್ವ. ನಾನು ಅದನ್ನೇ ತೋರಿಸ್ತಾ ಇದ್ದೀನಿ. ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಮನೇಲೆಲ್ಲ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಟೊಮ್ಯಾಟೊನೂ ಅಷ್ಟೇ ನಾಟಿದೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಫಾರಮ್ ತೊಗೋತೀರಾ ಅಂದರೆ ಒಂದು 7-8 ತೊಗೊಳ್ಳಿ. ಸ್ವಲ್ಪ ಹುಳಿಯಾಗಿ ಖಾರವಾಗಿ ಚೆನ್ನಾಗಿರಬೇಕು ಇದು. ನೆಕ್ಸ್ಟು ಒಂದು ಕಡೆ ಅಕ್ಕಿನ ತೊಳೆದು ಈ ಥರ ಸೋದಿಸಿ ಇಟ್ಟಿದ್ದೆ. ನೀವು ಬೇಕಾದ್ರೆ ಬಾಸ್ಮತಿ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಒಂದು ಬಾಸ್ಮತಿ ನೆನೆಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಒಂದು 10-15 ನಿಮಿಷ ನೆನೆಸಿದ್ರೆ ಆಯಿತು. ಪಾತ್ರೆಯಲ್ಲಿ ಮಾಡೋಕ್ಕಿಂತ ಕುಕ್ಕರಲ್ಲಿ ಮಾಡೋದು ಇದು ಒಳ್ಳೆ ರಿಸಲ್ಟ್ ಬರುತ್ತೆ ಆಯಿತಾ. ಯಾವಾಗಲೇ ನೀವು ಪಲಾವ್ ಮಾಡಿದ ತಕ್ಷಣ ಈ ರೀತಿ ಅಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಉದುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಫ್ರೆಶ್ಶಾಗಿ ಮನೆ ಹತ್ರನೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ತೊಗೊಂಬಂದಿದ್ದೆ. ಯಾವಾಗಲೂ ಅಷ್ಟೇ ಅಲ್ವಾ, ಫ್ರೆಶ್ಶಾಗಿ ಏನಾದರೂ ತರಕಾರಿ ತಂದಿದ್ದೀವಿ ಅಂದರೆ ಅದನ್ನು ಕಟ್ ಮಾಡ್ಕೊಳ್ಳೋದು, ಅಡುಗೆ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿಟ್ಟು ಎಷ್ಟೋ ದಿನ ಆದಮೇಲೆ ಅಡುಗೆ ಮಾಡಬೇಕು ಅಂದರೆ ಹಾಗೇ ಆಗುತ್ತೆ. ಕೆಲವು ಸತಿ ಇಟ್ಟಿರ್ತೀವಿ ಏನೋ ಡೈಲಿ ಫ್ರೆಶ್ಶಾಗಿ ಅಂತಲ್ಲ. ಬಟ್ ಈ ಮನೆಗೆ ಬಂದಾಗಿಂದ ಮೇಜರ್ಲಿ 95% ನಮ್ಮ ಮನೇಲಿ ಫ್ರೆಶ್ಶಾಗೇ ತಂದು ಮಾಡೋದು. ಯಾಕೆಂದರೆ ಮನೆ ಹತ್ರನೇ ತರಕಾರಿ ಎಲ್ಲ ಸಿಗೋದ್ರಿಂದ ಫ್ರೆಶ್ಶಾಗೇ ತಂದು ರೈತರು ತಂದು ಮಾರ್ತಾಯಿರ್ತಾರೆ. ಸೊ ಡೈರೆಕ್ಟಾಗಿ ಮಾರೋದ್ರಿಂದ ಆಗಲೇ ತಂದು ಮಾಡೋದು ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ ಫ್ರೆಶ್ಶಾಗಿ. ಆಮೇಲೆ ಊರಿನ ಕಡೆ ಎಲ್ಲ ಅಡುಗೆ ತುಂಬ ಚೆನ್ನಾಗಾಗುತ್ತೆ. ಏನಕ್ಕೆ ಅಂದರೆ ಅಲ್ಲಿ ಫ್ರೆಶ್ಶಾಗಿ ಕಿತ್ಕೊಂಡೆಲ್ಲ ಮಾಡ್ತೀವಲ್ವ, ಆ ಡಿಫ್ರೆನ್ಸ್ ಅನ್ನೋದು ನೀವು ಎವಿಡೆಂಟಾಗಿ ಕಾಣ್ಬೋದು. ನೆಕ್ಸ್ಟ್ ನಾನು ಕಟ್ ಮಾಡ್ಕೊಳ್ಳೋ ಅಷ್ಟೂ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈ ಲೆವೆಲ್ಗೆ ಅಕ್ಕಿನ ಫ್ರೈ ಮಾಡ್ಕೋಬೇಕು. ಅರ್ಜೆಂಟಾಗಿ ನೀರು ಹಾಕಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೇಜಲ್ಲೂ ಕೂಡ ಮತ್ತೆ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಆ ಫ್ಲೇವರ್ಸ್, ಈ ಪಲಾವು ಎಲ್ಲ ಇದು ಅಂತಲ್ಲ, ಯಾವುದೇ ಅಡುಗೆನ ಮಾಡಿ ನೀವು ಕರೆಕ್ಟಾಗಿ ಅದರದ್ದು ಎಲ್ಲ ಚೆನ್ನಾಗಿ ರುಚಿ ಬರಬೇಕು ಅಂದರೆ ಚೆನ್ನಾಗಿ ಫ್ರೈ ಮಾಡಿರಬೇಕು. ಪ್ರತಿಯೊಂದು ಐಟಮ್ ಫ್ಲೇವರ್ಸು, ಅರೋಮಾ ಅದನ್ನೆಲ್ಲ ಅವು ಅಡುಗೆ ಐಟಮಿಗೆ ಬಿಟ್ಕೊಂಡಿರಬೇಕು. ಆಗಲೇ ಊಟದ ಐಟಮ್ ತುಂಬ ಚೆನ್ನಾಗಾಗೋದು. ಅರ್ಜೆಂಟಲ್ಲಿ ಮಾಡಿದ್ರೆ ಅರ್ಜೆಂಟಾಗಿ ರಿಸಲ್ಟು ಚೆನ್ನಾಗಿ ಬರೋಲ್ಲ. ಸೊ ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಬೇಗನೆ ಆಗೋಗುತ್ತೆ. ಕ್ವಿಕ್ಗೆ ಲಂಚ್ ಬಾಕ್ಸಿಗೆ ಎಲ್ಲ ಟ್ರೈ ಮಾಡಿಕೊಡ್ಬೋದು. ಈಗ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಈಗ 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರನ್ನು ಮೆಷರ್ ಮಾಡಿ ಇಟ್ಟಿದ್ದೆ. ನಾನಿಲ್ಲೊಂದು 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ, ಅಂದರೆ 2 ಪಾವಷ್ಟು. ಅದಕ್ಕೆ 4 ಪಾವಷ್ಟು ನೀರು, 3 ಮುಕ್ಕಾಲು 4 ಪಾವು ಅಕ್ಕಿ ಹಳೇದು ನಮ್ಮದು, ಸ್ವಲ್ಪ ಚೆನ್ನಾಗಿ ಒದಗುತ್ತೆ. ನಿಮ್ಮ ಅಕ್ಕಿ ಯಾವ ರೀತಿ ಇರುತ್ತೋ ಆ ರೀತಿ ನೀರನ್ನು ಹಾಕ್ಕೊಂಡು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. 1 ವಿಸಿಲ್ ಆದಮೇಲೆ ಬೇಕಾದರೆ ಒಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಆಯಿತು. ಅಡುಗೆ ಅರಿಶಿನ ಸ್ಟಾರ್ಟಿಂಗಲ್ಲೇ ಹಾಕಬೇಕಿತ್ತು, ನಂಗೆ ಮರ್ತೋಯ್ತು. ಎಲ್ಲ ಮಸಾಲೆ ಎಲ್ಲ ರುಬ್ಬಿರೋದೆಲ್ಲ ಹಾಕ್ತೀವಲ್ವ, ಆ ಸ್ಟೇಜಲ್ಲೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಲಾಸ್ಟಲ್ಲಿ ಪಲಾವು, ಬಿರಿಯಾನಿ ಏನೇ ಮಾಡಿದರೂ ಕೂಡ ಒಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಟೀ ಸ್ಪೂನಷ್ಟು ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟು ಕುದಿಯೋವರೆಗೂ ಲಿಡ್ನ ಕ್ಲೋಸ್ ಮಾಡಬೇಡಿ, ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಉದುದ್ರಾಗಿ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಮುದ್ದೆ ಥರ ಆಗೋಗುತ್ತೆ, ಚೆನ್ನಾಗಿ ಬರಲ್ಲ. ಈಗ ಚೆನ್ನಾಗಿ ಕುದಿ ಬಂದಿದೆ, ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ನ ಕೂಗಿಸ್ಕೊತಾ ಇದ್ದೀನಿ. 1 ವಿಸಿಲ್ ಕೂಗಾದ್ಮೇಲೆ ಒಂದು 2-3 ನಿಮಿಷ ಸಿಮ್ಮಲ್ಲಿ ಇಟ್ಟಿರಿ, ಚೆನ್ನಾಗಿ ದಮ್ ಕಟ್ಕೊಳ್ಳುತ್ತೆ ಅದು. ನೆಕ್ಸ್ಟ್ ಅಲ್ಲಿ ವಿಸಿಲ್ ಕೂಗ್ತಾ ಇತ್ತು, ಈ ಕಡೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಾಕ್ಸ್ಗಳನ್ನ ತಂದಿದ್ನಲ್ಲ, ಕಿಚನ್ ಕಂಟೈನರ್ಸು, ಎಷ್ಟು ಇಷ್ಟ ಆಗಿದೆ ಅಂದರೆ, ನಾವು ಇಂಥದ್ದೇ ತರಿಸಿರೋದು ಚೆನ್ನಾಗಿದೆ ಅಂತ ಕೆಲವ್ರು ಹೇಳಿದ್ದಾರೆ. ಕೆಲವರು ನೀಟಾಗಿ ಚೆನ್ನಾಗಿ ಕಾಣುತ್ತೆ, ಸ್ಕ್ವೇರ್ ಶೇಪಲ್ಲಿದ್ದರೆ ಸ್ಪೇಸ್ ಕನ್ಸಪ್ಷನ್ ಎಲ್ಲ ಚೆನ್ನಾಗಾಗತ್ತೆ ಅಂತ. ಸೊ ಇದ್ರದ್ದು ರಿವ್ಯೂ ಎಲ್ಲ ನಾನು 1 ತಿಂಗಳು 2 ತಿಂಗಳು ಎಲ್ಲ ನೋಡಿಬಿಟ್ಟು ಕೊಡ್ತೀನಿ, ಏರ್ ಟೈಟು ಹೆಂಗಿದೆ ಅಂತ. ಆ್ಯಸ್ ಫರ್ ನೌ
ಗ್ಯಾಸ್ಕೇಟ್ ಇರೋದ್ರಿಂದ ಅದು ಏರ್ ಟೈಟಾಗೇ ಇದೆ. ನೋಡೋಣ. ಜಾಸ್ತಿ ಎಸ್ಪೆಷಲಿ ಕಾಳುಗಳನ್ನ ಎಲ್ಲ ಕೆಲವರು ಹುಳ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಅಂತಾರೆ ಕಾಳುಗಳನ್ನ. ಯಾವಾಗಲೂ ಕಾಳುಗಳನ್ನ ಜಾಸ್ತಿ ತಂದ್ಕೊಳ್ಳೋಕ್ಕೆ ಹೋಗಬಾರ್ದು. 1/4 kg ಒಂದು 2 ಹೊತ್ತಿಗೆ ಖಾಲಿ ಆಗೋಗುತ್ತೆ ಅನ್ನೋ ಲೆವೆಲ್ಗೆ ತಂದ್ಕೋಬೇಕು. ಸೊ ಅದನ್ನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಫಸ್ಟು ಹುರ್ಗಡ್ಲೆ ಇತ್ತು. ಈಗ ಏನೇನು ಫಿಲ್ ಮಾಡ್ತಾಯಿದ್ದೀನಿ ಅಂದರೆ, ಈ ಗೃಹ ಪ್ರವೇಶಕ್ಕೆ ಎಷ್ಟೊಂದು ಐಟಮ್ ಮಿಕ್ಕೋಗಿತ್ತು. ಅದರಲ್ಲಿ ಮೇಜರ್ ಮಿಕ್ಕೋಗಿರೋದೆ ಅಂದರೆ ಮೈದಾ. ಅದನ್ನು ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅದು ಆ್ಯಕ್ಚುಲಿ ಗೋಧಿ ಹಿಟ್ಟು ಅಂದ್ಕೊಂಡೇ ಇದ್ದೀನಿ ನಾನು. ಚೆಕ್ ಮಾಡೇ ಇಲ್ಲ. ತುಂಬ ದಿನ ಆಯಿತು ನಾನು ಚಪಾತಿನೂ ಮಾಡಿಲ್ಲ. ಅದು ನೋಡಿರಲಿಲ್ಲ. ಒಂದು ಸತಿ ನೋಡಿಬಿಟ್ಟು ಸರಿ ಅದು ಗೋಧಿ ಹಿಟ್ಟು, ಯಾವಾಗನ ಚಪಾತಿ ಮಾಡೋಕ್ಕೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಎಷ್ಟೊಂದು ಮೈದಾ ಮಿಕ್ಕೋಗಿದೆ. ನಾನು ಇಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ದೊಡ್ಡ ಒಂದು 1/4 ಭಾಗ ಚೀಲದಷ್ಟು ಇದೆ ಆಯಿತಾ, 2-3 kg ಅಷ್ಟು ಮೈದಾ ಇದೆ. ಅದನ್ನು ನೋಡಬೇಕು ಏನು ಮಾಡಬೇಕು ಅಂತ. ಏನು ಮಾಡ್ತೀರಾ ಮೈದಾ ಮೊದಲೇ ಅನ್ಹೆಲ್ದಿ. ಯಾವಾಗನ ಯೂಸ್ ಮಾಡಿದ್ರೆ ಏನೂ ಆಗೋಲ್ಲ. ಏನಾದರೂ ಖಾರ ಬಿಸ್ಕೆಟೋ ಅಥವಾ ಶಂಕರಪೊಳಿನೋ ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿರ್ತಾರಲ್ವ, ಆವಾಗವಾಗ ಯೂಸ್ ಆಗುತ್ತೆ, ತಿಂತಾರೆ. ಆಮೇಲೆ ಶಾರ್ಟ್ ಬ್ರೇಕಿಗೂ ಫಿಲ್ ಮಾಡಿ ಕಳಿಸ್ಬೋದು. ಈ ಥರ ಎಲ್ಲ ಥಿಂಕ್ ಮಾಡ್ತಾಯಿದ್ದೀನಿ. ಏನಾದರೂ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೈದಾ ಏನಕ್ಕೆ ಯೂಸ್ ಮಾಡಿದ್ದು ಅಂದರೆ, ಗೋಬಿ ಮಂಚೂರಿ ಮಾಡಿಸಿದ್ವಿ ಇದಕ್ಕೆ ಊಟಕ್ಕೆ, ಅದಕ್ಕೆ ತರಿಸಿದ್ದಾರೆ ಅಂದ್ಕೊಳ್ತೀನಿ. ಮೋಸ್ಟ್ಲಿ ಪೂರಿನೂ ಮಾಡಿಸಿದ್ವಿ, ಅದಕ್ಕೂ ಸ್ವಲ್ಪ ಹಾಕಿದಾರೋ ಏನೋ. ಸೊ ಅಷ್ಟೊಂದು ಮಿಕ್ಕೋಗಿತ್ತು. ನೆಕ್ಸ್ಟ್ ಈಗ ಗಟ್ಟಿ ಅವಲಕ್ಕಿ ತರಿಸಿದೆ. ಗಟ್ಟಿ ಅವಲಕ್ಕಿ ಮತ್ತು ಮೀಡಿಯಮ್ ಅವಲಕ್ಕಿ ಮೇಜರ್ಲಿ ನಮ್ಮ ಮನೇಲಿ ಯೂಸ್ ಆಗೋದು ಇಡ್ಲಿ, ದೋಸೆ ಮತ್ತು ಪಡ್ಡು ಮಾಡೋಕ್ಕೆಲ್ಲನೂ. ಅದನ್ನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಅಲ್ಲಿ ಕುಕ್ಕರ್ ಕೂಗಕ್ಕಿಟ್ಟಿದ್ದೆ, ಜೊತೆಗೆ ಈ ಕೆಲಸನೂ ಎಲ್ಲ ಮಾಡ್ಕೋತಾ ಇದ್ದೀನಿ. ಸೊ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡ್ಕೋತಾ ಇದ್ರೇ ಎಲ್ಲ ಕೆಲಸಗಳು ಮುಗಿಯೋದು. ಇವತ್ತಂತೂ ಬೆಳಗ್ಗಿಂದ ಸಂಜೆವರೆಗೂ ಕಿಚನಲ್ಲೇ ಇದ್ದೀನಿ ಅನ್ಕೋಬೋದು. ಯಾಕೆಂದರೆ ಸ್ವಲ್ಪ ಇದಕ್ಕಿಂತ ಚಿಕ್ಕ ಸೈಜ್ ಕಂಟೈನರ್ಸು ಬಂದಿತ್ತು. ಅದನ್ನೆಲ್ಲ ತೊಳಿ, ಮತ್ತು ಕಿಚನ್ನು ಇಷ್ಟು ದಿನ ತುಂಬ ಬ್ಯುಸಿಯಾಗಿದ್ದೆ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಒಂದು ಕಡೆಯಿಂದ ತಿಕ್ಕಿದ್ದೀನಿ. ಸೋಪ್ ಹಾಕಿ ಮತ್ತು ಆ ಲಿಕ್ವಿಡ್ ಎಲ್ಲ ಬಂದು ತಿಕ್ಕಿ ನನಗಂತೂ ಕೈ ನೋವು, ಬೆನ್ನೋವು. ಆಮೇಲೆ ಅಷ್ಟು ಮಾಡಿದರೂ ಕೂಡ ಒಂಥರ ಸ್ಯಾಟಿಸ್ಫ್ಯಾಕ್ಷನು ಆಗ್ತಾನೇ ಇರಲಿಲ್ವಲ್ಲ. ಮನೆಗೆ ಬರೋದೇ ಲೇಟಾಗಿ ಹೋಗ್ತಿತ್ತು, ಸುಸ್ತಾಗ್ತಿತ್ತು ಒಂಥರ. ಆ ಟೈಮಲ್ಲಿ ಸ್ವಲ್ಪ ಅಡುಗೆ ಮಾಡಿಕೊಂಡು ಬೇಸಿಕ್ ಕೆಲಸ ಮಾಡಿಕೊಂಡ್ರೆ ಸಾಕಾಗ್ತಿತ್ತು. ಅದಕ್ಕೇ ಏನೇ ಪೆಂಡಿಂಗ್ ಕೆಲಸ ಇದ್ದರೂ ರಜೆಗಳಲ್ಲಿ ಮಾಡ್ಕೊಂಬಿಡೋಣ ಅಂತ ಇವತ್ತು ಇಡೀ ಕಿಚನ್ನ ನೀಟಾಗಿ ತಿಕ್ಕಿದ್ದೀನಿ. ಟೈಲ್ಸ್ ಇರ್ಬೋದು, ಚಿಮ್ನಿ ಎಲ್ಲ ನೀಟಾಗಿ ಒರೆಸಿ, ಮೇಲೆಲ್ಲ ಕಬೋರ್ಡ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒರೆಸಿ, ಮತ್ತು ಕೆಳಗಡೆನೂ ಅಷ್ಟೇ ನೀಟಾಗೆಲ್ಲ ಮಾಡಿಕೊಂಡು, ಈಗ ಆರ್ಗನೈಸ್ ಮಾಡೋವರೆಗೂ ಟೈಮ್ ಹಿಡಿತಾನೇ ಇರುತ್ತೆ. ಇವತ್ತೂ ಅಷ್ಟೇ. ಇನ್ನು ಸೆಪ್ಟೆಂಬರ್ 13 ಮಕ್ಕಳಿಗೆ ಎಕ್ಸಾಮ್ಸು. ಇಲ್ಲಿ ಓದಿಸ್ತಾ ಇರಬೇಕು ಮಧ್ಯದಲ್ಲಿ. ಅದು ಮೇನಾಗಿ ಚಿಕ್ಕ ಮಕ್ಕಳೇನು ಗೊತ್ತಾ, ಅವ್ರ ಮುಂದೆ ಕೂರಲ್ಲ ಅಂದರೆ ತುಂಬ ಕಷ್ಟ. ಅವರು ಕೇಳಲ್ಲ ಮಾತು. ಆಮೇಲೆ ಅವ್ರಿಗೆ ರೀಡಿಂಗ್ ಬರ್ತಿರಲ್ಲ, ಇನ್ನು ರೈಟಿಂಗ್ ಬರ್ತಿರಲ್ಲ. ಅವ್ರಿಗೆ ಹತ್ರನೇ ಕೂರಿಸ್ಕೊಂಡು ಬೇಸಿಕ್ಸ್ ಕರೆಕ್ಟಾಗಿ ಹೇಳ್ಕೊಡ್ಬೇಕು. ನಾನು ಇದೊಂದು ಸ್ವಲ್ಪ ತಿಂಡಿ ಮಾಡಿ ಸೈಮಲ್ಟೇನಿಯಸ್ ಆಗಿ ಇದನ್ನೆಲ್ಲ ಫಿಲ್ ಮಾಡಿಕೊಂಡು ಆಮೇಲೆ ಒಂದೇ ಸತಿ ಕೂರೋಣ ಅಂತ ಒಂದು 3-4 ಅವರ್ ಇಟ್ಕೊಂಡಿದ್ದೀನಿ ಅವಳನ್ನ. ಬೇಸಿಕ್ ಎಲ್ಲ ಹೇಳ್ಕೊಟ್ಟು ಅವಳಿಗೆ ಈಗ ಪೊಯಮ್ ಇರುತ್ತೆ, ರೀಡಿಂಗ್ ಇರುತ್ತೆ, ರಿಸೈಟೇಷನ್ ಇರುತ್ತೆ, ಮತ್ತು ದೊಡ್ಡ ಆನ್ಸರ್ಸೂ ಇರುತ್ತೆ, ಎಸ್ಸೆ ರೈಟಿಂಗ್ ಇರುತ್ತೆ. ಎಸ್ಸೆ ರೈಟಿಂಗ್ ಅಂದರೆ ಒಂಥರ ಲಾಂಗ್ ಆನ್ಸರ್ ಥರ ಒಂದರ ಬಗ್ಗೆ ಬರಿಬೇಕು. ಈಗ ಇವಳಿಗೆ ಟ್ರೈನ್ ಬಗ್ಗೆ ಕೊಟ್ಟಿದ್ದರು, ಆ ಥರ ಎಲ್ಲ ಏನಾದರೂ ಒಂದು ಲಾಂಗ್ ಆನ್ಸರ್ಸ್, ಒಂದು 8 ಸೆಂಟೆನ್ಸಸ್ ಆನ್ಸರ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಓದಿಸ್ತಾ ಇರಬೇಕು. ಇದೂ ಅಷ್ಟೇ, ಧನಿಯಾ ಪುಡಿನೂ ಅಷ್ಟೇ ಇದರಲ್ಲೇ ಮಿಕ್ಕಿರೋವಂಥದ್ದು, ಗೃಹ ಪ್ರವೇಶದಲ್ಲೇ. ಸೊ ಅತ್ತೆನೂ ಮಾಡಿಕೊಟ್ಟಿದ್ರು. ಇದೇನೂ ನನಗೆ ಇಷ್ಟ ಆಗಿಲ್ಲ, ಅತ್ತೆ ಮಾಡಿರೋಂಥ ಚೆನ್ನಾಗಿದೆ. ನನಗೆ ಈ ಪೌಡರ್ ಎಸ್ಪೆಷಲಿ ಧನಿಯಾ ಪುಡಿ, ಸಾಂಬಾರು ಪುಡಿ ಎಲ್ಲ, ಸಾಂಬಾರು ಪುಡಿ ಅಮ್ಮ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಫ್ಲೇವರ್ಸ್ ಇದ್ರೇ ಅಡುಗೆಗಳು. ಇಲ್ಲ ಏನೋ ಒಂದು ನನಗೆ ಅದು ಇಷ್ಟನೇ ಆಗಲ್ಲಪ್ಪ. ಕೆಲವು ಸತಿ ಅರ್ಜೆಂಟಲ್ಲಿ ಹಾಕ್ಬಿಡ್ತೀನಿ, ಖಾಲಿ ಇದ್ದರೆ ಏನಾದರೂ ಹೊರಗಡೆಯಿಂದ ಪ್ಯಾಕೆಟ್ ತಂದು ಹಾಕ್ತೀನಿ. ಬಟ್ ನನಗೆ ಮೇಜರ್ಲಿ ಇಷ್ಟ ಆಗೋದು ಮನೆಯಲ್ಲಿ ಮಾಡಿದ್ರೆ ಆ ಫ್ರೆಶ್ನೆಸ್ಸೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರಿದು ಮಾಡಿ ಎಲ್ಲ ಮಾಡಿರ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಈವನ್ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನೂ ಅಷ್ಟೇ ಸಾಂಬಾರು ಪುಡಿ ಚೆನ್ನಾಗಿ ಮಾಡ್ತಾರೆ, ಕೆಲವು ಸತಿ ಕೊಟ್ಟು ಕಳಿಸ್ತಾರೆ. ಅದೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ರವೆ ಇತ್ತು, ಅದು 2-3 ಬಾಕ್ಸಲ್ಲಿ ಇಟ್ಬಿಟ್ಟಿದ್ದೆ. ನಾನು ಅದೆಲ್ಲ ನೋಡ್ಕೊಳ್ತಾನೇ ಇರಲಿಲ್ಲ. ಸೊ ಇವತ್ತು ಏನೇ ಆಗಲಿ ಎಲ್ಲ ಫಿನಿಷ್ ಮಾಡೋಣ ಅಂತ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ರವೆ ಆ್ಯಕ್ಚುಲಿ 2ರಲ್ಲಿ ಇತ್ತು, ಒಂದು ಹುರಿದು ಇಟ್ಟಿದ್ದೆ, ಇದೆಲ್ಲ ಇನ್ನೊಂದು ಪ್ಯಾಕೆಟಲ್ಲಿ ಇತ್ತು. ಅದನ್ನೆಲ್ಲ ಹಾಕಿ ಫಿಲ್ ಮಾಡಿ ಈಗ ನೀಟಾಗಿ ಯಾವ ರೀತಿ ಕಾಣ್ತಾ ಇದೆ ಬಾಕ್ಸು ಫಿಲ್ ಮಾಡಾದ್ಮೇಲೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಇಷ್ಟ ಆಯಿತು. ನಾನು ತುಂಬ ದಿನದಿಂದ ಇತ್ತು ಸ್ಕ್ವೇರ್ ಶೇಪಿಂದು ಕಂಟೈನರ್ಸ್ ತೊಗೋಬೇಕು ಅಂತ. ಅದನ್ನೇ ನೀಟಾಗಿ ಫಿಲ್ ಮಾಡಿ ಇದನ್ನು ವಾಶ್ ಮಾಡಿ ಆಲ್ಮೋಸ್ಟ್ 1 ವಾರ ಬಿಟ್ಟಿದ್ದೆ ನಾನು ಡ್ರೈ ಮಾಡೋಕ್ಕೆ.
ಯಾಕಂದರೆ ಎಷ್ಟೇ ಒರೆಸಿದ್ರೂ ಕೂಡ ಸನ್ ಡ್ರೈ ಮಾಡಿದ್ರೆ ಬಿಸಿಲಲ್ಲಿ ಇಟ್ಟಿದ್ರೆ ಚೆನ್ನಾಗಿ ಡ್ರೈ ಆಗುತ್ತೆ ಅಂತ ಬಿಸಿಲಲ್ಲೇ ಇಟ್ಟಿದ್ದೆ ಒಂದು 3-4 ದಿನ ಬಿಸಿಲಲ್ಲಿ. ಆಮೇಲೆ ಒಳಗಡೆ ತಂದಿಟ್ಟಿದ್ದೆ. ಅದೊಂದು 3-4 ದಿನ ಒಳಗಡೆ ಗಾಳಿಗೂ ಚೆನ್ನಾಗಿ ಡ್ರೈ ಆಗಿದೆ. ಅದಕ್ಕೆ ನೀಟಾಗಿ ಅದನ್ನು ಒರೆಸಿದ್ದೀನಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಈಗ ಹುಣಸೆಹಣ್ಣಿತ್ತು, ಅದನ್ನು ಫಿಲ್ ಮಾಡಿದ್ದೀನಿ. ನನಗೇನು ಅಂದರೆ ಎಲ್ಲ ಸಾಮಾನುಗಳು ಇದೇ ಬಾಕ್ಸಲ್ಲಿ ನನಗೆ ಸಿಕ್ಕೋ ಹಾಗೆ ಇಟ್ಕೊಂಡ್ರೆ ಬೆಸ್ಟು ಅಂತ. ಆ ಬಾಕ್ಸಲ್ಲಿ ಇಷ್ಟು, ಈ ಬಾಕ್ಸಲ್ಲಿ ಇಷ್ಟು, ಅಡುಗೆ ಮಾಡೋದು ಲೇಟ್ ಆಗುತ್ತೆ. ಸೊ ಅಲ್ಲಲ್ಲೇ ಸಿಕ್ಬಿಟ್ರೆ ಎಲ್ಲ ನೀಟಾಗಿ ಶೆಲ್ಫ್ ಮೇಲೆ ಇಟ್ಕೊಂಡು ಆಮೇಲೆ ಅಡುಗೆ ಮಾಡಿ ಆಮೇಲೆ ಎತ್ತಿಟ್ಬಿಟ್ರೆ ಕರೆಕ್ಟಾಗಿ ಬೇಗ ಆಗೋಗುತ್ತೆ. ನನಗೆ ಎಷ್ಟು ಬೇಗ ಕೆಲಸ ಆದರೆ ಅಷ್ಟು ಒಳ್ಳೆಯದು ಅಂತ ಈ ಥರ ಎಲ್ಲ ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಂತೂ ನನ್ನ ಜೊತೆ ಎಲ್ಲರೂ ಬ್ಯುಸಿ. ಹಸ್ಬೆಂಡೂ ಕೆಲವೆಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ರು. ಮಕ್ಕಳೂ ಸ್ವಲ್ಪನೂ ಪುರ್ಸೊತ್ತು ಇರಲಿಲ್ಲ, ಅವ್ರಿಗೂ ಓದ್ಕೋತಾ ಇದ್ಲು. ದೊಡ್ಡವಳಂದ್ರು ದಿನಕ್ಕೆ ನೀನು ನಂಬಲ್ಲ 15-16 ಅವರ್ ಕೂತ್ಕೊಂಡು ಓದ್ತಾನೇ ಇರ್ತಾಳೆ. ನಾವು ಕರಿಬೇಕು ಅವಳಿಗೆ, ಬಾ ತಿಂಡಿ ತಿನ್ನೋ, ಬಾ ಊಟ ಮಾಡು ಅಂತ ಇಲ್ಲ, ಆ ಲೆವೆಲ್ಗೆ ಓದ್ತಾ ಇರ್ತಾಳೆ ಅವಳು. ಮತ್ತು ಚಿಕ್ಕವಳ್ದು ಹೇಳಿದ್ನಲ್ಲ, ಕೂರಿಸಿ ಓದಿಸ್ತಾನೇ ಇದ್ದೆ. ಎಲ್ಲರದ್ದು ಒಳ್ಳೆ ಡೇ. ಆಮೇಲೆ ಕೂತ್ಕೊಂಡು ಸ್ವಲ್ಪ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು 10-15 ನಿಮಿಷ ಟಿ ವಿ ನೋಡಿದ್ವಿ. ಸೊ ಹಾಲಿಡೇಸ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ಬೇರೆ ದಿನನ ಸ್ವಲ್ಪ ಆರಾಮಾಗಿ ಎಂಜಾಯ್ ಮಾಡ್ಕೋಬೋದು. ಇದೂ ಅಷ್ಟೇ ಗೊತ್ತಾ, ಒಂದು 3/4 ಕವರಷ್ಟು ಮಿಕ್ಕಿದೆ ಪಲಾವ್ ಎಲೆ. ಇದೇನು ವೇಸ್ಟ್ ಆಗೋಲ್ಲ ಬಿಡಿ, ಯಾಕೆಂದರೆ ಇದನ್ನು ಕಾಳುಗಳು ಬಾಕ್ಸಿಗೆ ಆಮೇಲೆ ಎಲ್ಲ ಹಾಕ್ತೆ, ಅದನ್ನು ತೋರಿಸಿಲ್ಲ ನಾನು. ಬೇಳೆ ಬಾಕ್ಸಿಗೆ, ಕಾಳುಗಳ ಬಾಕ್ಸಿಗೆಲ್ಲ ಒಂದೊಂದು ಹಾಕಿದರೆ ಇದು ಒಂಥರ ಘಾಟು. ಈ ಇರುವೆಗಳಿಗೆ, ಹುಳುಗಳಿಗೆಲ್ಲ ಈ ಸ್ಮೆಲ್ ಇಷ್ಟ ಆಗಲ್ಲ, ಈ ಪಲಾವ್ ಎಲೆ ಸ್ಮೆಲ್ ಇಷ್ಟ ಆಗಲ್ಲ, ಒಂಥರ ಘಾಟ್ ಇರುತ್ತಲ್ಲ, ಅದಕ್ಕೆ ಅದು ಬರಲ್ಲ. ಸೊ ಅದಕ್ಕೆ ಈ ಥರ ಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಸ್ಟು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಂದು ಈ ರೀಸೆಂಟಾಗಿ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಅವಳು ಪಾಪ ಎಲ್ಲ ನೀಟಾಗಿ ಎಲ್ಲ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಅದು ಎಲ್ಲ ರೀತಿಯಲ್ಲೂ ಕೆಲಸ ಮಾಡ್ತಿರ್ತಾಳೆ, ಅಡುಗೆ ಚೆನ್ನಾಗಿ ಮಾಡ್ತಿರ್ತಾಳೆ, ಎಲ್ಲ ಇದು ಮಾಡ್ತಿರ್ತಾಳೆ. ಬಟ್ ಏನು ಅಂದರೆ, ನಾನು ಹೇಳಿದ್ನಲ್ಲ, ಒಂದು ಸತಿ ಹೇಳಿದ್ದ ಅಂತ ಅನ್ಕೋತೀನಿ, ಅವಳಿಗೆ ಮಕ್ಕಳೇ ಆಗಿಲ್ಲ ಆಯಿತಾ. ಎಷ್ಟು ಟ್ರೈ ಮಾಡ್ತಾಯಿದ್ರು. ಈಗ ಮದುವೆಯಾಗಿ 13 ವರ್ಷ ಆಯಿತು, ಅವಳಿಗೆ ಮಕ್ಕಳಾಗಿಲ್ಲ. ಎಷ್ಟು ಒಳ್ಳೆಯವಳು. ನಾನು ಈ ವ್ಲಾಗ್ನ ರೆಕಾರ್ಡ್ ಮಾಡೋ ಒಂದು 10 ನಿಮಿಷ ಮೊದಲು ಅವಳ ಜೊತೆ ಮಾತಾಡ್ತಾ ಇದ್ದೆ ಆಯಿತಾ. ಸೊ ಅಷ್ಟು ಒಳ್ಳೆಯವಳಿದ್ರು. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಅವ್ರ ಅತ್ತೆ ಮಾವನ್ನ ಎಲ್ಲರೂ ಎಷ್ಟು ನೋಡ್ಕೋತಾಳೆ ಅವಳು. ಆಮೇಲೆ ಒಬ್ಬನೇ ಮಗ, ತುಂಬ ಚೆನ್ನಾಗಿ ಎಲ್ಲ ನೋಡ್ಕೋತಾಳೆ. ಎಲ್ಲ ಮಾಡಿದರೂ ಕೂಡ ಅವ್ರ ಅತ್ತೆ ಮಾವ ಏನು ಅಂತಿಲ್ಲ, ಬಟ್ ರಿಲೇಟಿವ್ಸ್ ಎಲ್ಲ ಎಷ್ಟು ನೋವು ಕೊಡ್ತಾರೆ, ಎಷ್ಟು ಚುಚ್ಚಿ ಮಾತಾಡ್ತಾಳೆ. ಕೆಲ್ಸಕ್ಕೆ ಹೋಗ್ತಾಳೆ, ಕೈ ತುಂಬ ದುಡಿತಾಳೆ, ಎಷ್ಟು ಒಳ್ಳೆ ಸಂಬಳ ಇದೆ ಅವಳಿಗೆ. ಎಷ್ಟಾದರೂ ಕೂಡ ಲೇಡೀಸ್ ಬಗ್ಗೆ ಎಷ್ಟು ಮಾತಾಡ್ತಾರಲ್ವ. ನಾವು ಅದೇ ಅನ್ಕೋತಾ ಇದ್ವಿ, ಏನೇ ಪ್ರಪಂಚದಲ್ಲಿ ಎಷ್ಟೇ ಸಾಧಿಸು ಲೈಫಲ್ಲಿ, ಬಟ್ ಜನಗಳು ಒಂದು ಹೆಣ್ಣಿಗೆ ದೂಷೋಷ್ಟು ಎಷ್ಟು ಕೆಟ್ಟದಾಗಿ ಮಾತಾಡ್ತಾನೆ ಅಂದರೆ, ಆಮೇಲೆ ಹೆಣ್ಮಕ್ಳೇ ಮಾತಾಡೋದು ಜಾಸ್ತಿ. ಇದನ್ನು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳೇ ಮಾತಾಡೋದು ಕೆಟ್ಟದಾಗಿ ಜಾಸ್ತಿ. ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋದು ಎಷ್ಟು ಬೇಜಾರಾಗುತ್ತೆ ಅಂತ ಇನ್ನೊಬ್ಬರು ಫ್ರೆಂಡ್ ಹಾಗೆ ಮಾತಾಡಿದರು. ಅವ್ರ ಆಫೀಸಲ್ಲೂ ಅಷ್ಟೇ, ಈಗ ಹೊಸದಾಗಿ ಯಾರೋ ಬಾಸ್ ಬಂದಿದ್ದಾರಂತೆ, ಅವರು ಲೇಡಿ ಆಯಿತಾ. ಜೆಂಟ್ಸು ಎಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ತಾರೆ. ಮೇಜರ್ಲಿ ನನಗಂತೂ ಅನಿಸುತ್ತೆ, ಒಂಥರ ಸಾಫ್ಟ್ ಕಾರ್ನರಲ್ಲಿ ನೋಡ್ತಾರೆ, ಸಿಂಪತಿ ಇರುತ್ತೆ. ಬಟ್ ಹೆಣ್ಮಕ್ಳು ಒಂಥರ ಗ್ರಡ್ಜಸ್ಸು, ಬೇಕು ಅಂತಲೇ ಸಾಧಿಸೋದು ಹೆಣ್ಮಕ್ಳ ಮೇಲೆ, ಆಮೇಲೆ ಚುಚ್ಚಿ ಚುಚ್ಚಿ ಮಾತಾಡೋದು. ಅವರು ಒಂದು ಹೆಣ್ಣಾಗಿ ಹೆಣ್ಮಕ್ಳ ಕಷ್ಟನೇ ಗೊತ್ತಾಗಲ್ಲ ಅವರಿಗೆ. ಆ ಥರ ಚುಚ್ಚಿ ಚುಚ್ಚಿ ಮಾತಾಡಿ ಅವರಿಬ್ಬರ ಜೊತೆನೂ ಮಾತಾಡಿ, ಅಪ್ಪ ಎಷ್ಟು ಪ್ರಪಂಚ ಹಾಳಾಗೋಗಿದೆ ಅಂದರೆ, ಜನಗಳು ಈ ಥರನೂ ಇರ್ತಾರ, ಈ ಥರನೂ ಮಾತಾಡ್ತಾರ. ಬಟ್ ಇರೋದೇ ಆ ಥರ, ಅಷ್ಟು ಕೆಟ್ಟ ಜನಗಳಿರ್ತಾರೆ. ಕೆಲವ್ರದ್ದೆಲ್ಲ ತುಂಬ ಕೆಟ್ಟ ಮೈಂಡ್ಸೆಟ್ ಇರುತ್ತೆ. ಅವರಿಗೆ ನಿಜ ಈ ಜನ್ಮದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಆಯಿತಾ. ಮಕ್ಕಳಾಗಿಲ್ಲ ಅಂದರೆ ಯಾರ್ದೇನು ಮಿಸ್ಟೇಕ್ ಇರುತ್ತೆ. ಆಮೇಲೆ ಅಷ್ಟೇ ಹೆಣ್ಣಿನ ಬುದ್ಧಿನೇ ಬಿಟ್ಬಿಡ್ತಾರೆ. ಹೆಣ್ಣು ಅಂದ್ರೇ ಸ್ವಲ್ಪ ಶಾಂತವಾಗಿರಬೇಕು, ತಾಳ್ಮೆ ಇರಬೇಕು, ಕರುಣೆ ಇರಬೇಕು ಅಂತ ಹೇಳ್ತಾರೆ ಆಯಿತಾ. ಕೆಲವು ಸರ್ತಿ ಹೆಣ್ಮಕ್ಳನ್ನ ಅದನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇರಲ್ಲ ಅನಿಸ್ಬಿಡುತ್ತೆ ಕೆಲವು ಸರ್ತಿ. ಅಷ್ಟು ನನ್ನ ಫ್ರೆಂಡ್ ಅಂತೂ ಎಷ್ಟು ಕಣ್ಣೀರು ಹಾಕ್ತಾಳೆ ಅಂದರೆ, ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಅಲ್ಲೇ ಆಫೀಸಲ್ಲೇ ಸಾಕಾಗಿ ಬಂದಿರ್ತೀನಿ, ಬಟ್ ಮನೇಲಿ ಬಂದರೂ ಕೂಡ ಅಷ್ಟು ಚುಚ್ಚಿ ಮಾತಾಡ್ತಾರೆ. ಅತ್ತೆ ಮಾವನೇ ಎಷ್ಟು ಅರ್ಥ ಮಾಡ್ಕೋತಾರೆ. ಅತ್ತೆ ಮಾವನಿಗೆ ಚುಚ್ಚಿ ಹೇಳ್ಕೊಡೋದು, ನಿನ್ನ ಮಗಳಿಗೆ ನಿಮ್ಮ ಸೊಸೆಗೆ ಈ ಥರ ಆಗಿಲ್ಲ, ಮಕ್ಕಳೇ ಆಗಿಲ್ಲ. ಕೆಲವು ಸತಿ ಯಾವ ಲೆವೆಲ್ಗೆ ಮಾತಾಡ್ತಾರೆ ಅಂದರೆ, 2ನೇ ಮದುವೆ ಮಾಡಿ ಅವರಿಗೆ ನಿಜ ಹೊಟ್ಟೆಗೆ ಅನ್ನ ತಿಂತಾರ ಏನು ತಿಂತಾರ ಅನ್ನೋ ಅಷ್ಟು ಕೋಪ ಬರುತ್ತೆ ನನಗೆ ಆಯಿತಾ. ಸೊ ಆ ಥರ ಇರ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಸೊ ನೀವು ಇದ್ರ ಮಾತಲ್ಲಿ ನಂಬ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಣ್ಣಿಗೆ ಹೆಣ್ಣೇ ಶತ್ರುನಾ ಅಂತ.
ಗಂಡು ಮಕ್ಕಳು ಎಷ್ಟೋ ವಿಷಯದಲ್ಲಿ ಮೇಲು ಬ್ರಾಡಾಗಿ ಥಿಂಕ್ ಮಾಡ್ತಾರೆ ಎಷ್ಟೋ ವಿಷಯದಲ್ಲಿ. ಸೊ ಬೇಜಾರಾಯಿತು. ಇನ್ಫ್ಯಾಕ್ಟ್ ಆ ಥರ ಇದ್ದಾಗ ಸ್ಟ್ರಾಂಗ್ ಆಗಿಬಿಡಿ ಆಯಿತಾ. ಏನೇ ಇದ್ದರೂ ಕೂಡ ನಮ್ಮ ಮನೆಯವ್ರು ನಮಗೆ ಇಂಪಾರ್ಟೆಂಟ್, ಹೊರಗಡೆಯವ್ರು ಏನೋ ಚುಚ್ಕೊಡ್ತಾರೆ ಅಂತ ನಮ್ಮ ಸ್ವಂತ ಬುದ್ಧಿನ ಹಾಳು ಮಾಡ್ಕೋಬಾರ್ದು. ಇನ್ನೊಂದು, ನಾವು ಬೋಲ್ಡಾಗಿ ಲೈಫ್ನ ಲೀಡ್ ಮಾಡ್ತಾನೆ ಇರಬೇಕು. ಸೊ ಅವಳ ಜೊತೆ ಮಾತಾಡ್ತಿದ್ದ ಅದೊಂಥರ ಬೇಜಾರಾಯಿತು. ಕ್ಲೋಸ್ ಫ್ರೆಂಡ್ಸು ಅಂತಲ್ಲ, ಯಾರೇ ಒಂದು ಹೆಣ್ಮಗಳಾಗಿದ್ದರೂ ಕೂಡ ನೋವಿಸ್ಬಾರ್ದು, ಅರ್ಥ ಮಾಡ್ಕೋಬೇಕು. ಇನ್ನು ಅವ್ರ ಪ್ರಾಬ್ಲಮ್ಸ್ನ ಶೇರ್ ಮಾಡಿಕೊಂಡ್ರೆ ಅವ್ರ ಕಷ್ಟ ಸ್ವಲ್ಪನ ರಿಲೀಫ್ ಆಗುತ್ತೆ. ಅವ್ರಿಗೆ ನೋವಿರುತ್ತೆ, ಮಕ್ಕಳಾಗಿಲ್ಲ ಅದು ಇದು ಅಂತ. ಅವ್ರ ಜೊತೆ ಇನ್ನೂ ಚುಚ್ಚಿ ಮಾತಾಡಿದ್ರೆ ಆ ಕರ್ಮಗಳು ಡೆಫಿನೆಟ್ಲಿ ಆಯಿತಾ. ಎಲ್ಲರ ಜೊತೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಕರ್ಮ ಯಾವಾಗಲೂ ರಿಟರ್ನ್ ಆಗುತ್ತೆ ವಿತ್ ಇಂಟ್ರೆಸ್ಟ್, ಬಡ್ಡಿ ಸಮೇತ ಅವರು ಅನುಭವಿಸ್ತಾರೆ. ಅದು ತುಂಬ ಕೆಟ್ಟ ರೀತಿಯಲ್ಲಿ ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಅದೇ ಮಾತಾಡ್ತಿದ್ನಲ್ಲ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗೀತು. ಬಿಸಿಯಾಗಿ ಟೊಮಾಟೊ ಬಾತನ್ನ ಮಾಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಮೊಸರು ಬಜ್ಜಿ, ಸ್ವಲ್ಪ ಆನಿಯನ್ನು ಮತ್ತು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಚಾಪ್ ಮಾಡಿಕೊಂಡು ಹಾಕಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಆಯಿತಾ. ಇದನ್ನು ಟ್ರೈ ಮಾಡಿ, ಬೇಗ ಆಗೋಗುತ್ತೆ. ಹೇಳಿದ್ನಲ್ಲ, ಒಂದೇ ಸತಿ ಮಿಕ್ಸಿ ಮಾಡಿಕೊಂಡು ಒಂದೇ ಸತಿ ಕುಕ್ಕರ್ನ ಕೂಗಿಸ್ಕೊಂಬಿಟ್ರೆ ಆಗೋಯಿತು. ಬಿಸಿ ಟೊಮೆಟೊ ಬಾತು ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಆಯಿತಾ, ನೀವೂ ಅಷ್ಟೇ, ಯಾವತ್ತೂ ನಾವು ಮನುಷ್ಯರು ಅನ್ನೋದು ಮನುಷ್ಯತ್ವ ಇರೋದ್ರಿಂದನೇ ಯಾರಿಗೆ ಯಾವುದೇ ಕಾರಣಕ್ಕೂ ನೋಯ್ಸೋಕ್ಕೆ ಹೋಗಬೇಡಿ. ಯಾರನ್ನ ನೋಯಿಸ್ತಾ ಇದ್ದಾರೆ ಅಂದರೆ ನೆಗ್ಲೆಕ್ಟ್ ಮಾಡಿ, ಅವ್ರ ಕರ್ಮನ ಅವರೇ ಅನುಭವಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಹೈ ಪಾಯಿಂಟ್ಸ್ನ ಕೊಡಿ. ಥ್ಯಾಂಕ್ ಯು.